ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಬಟ್ಟೆ, ನೀವು ಬಿಗಿನರ್ಸು ಬಟ್ಟೆ ಹೊಲಿಯೋದಕ್ಕಿಂತ ಮುಂಚೆ ನೀವು ಬಟ್ಟೆ ತೊಗೊಳ್ತೀರಲ್ಲ, ಅದರದ್ದು ಅಳತೆ ನೋಡ್ಕೋಬೇಕು. ಯಾವ ರೀತಿ ಅಂತಂದರೆ, ಫಸ್ಟು ಈ ಅಳತೆ ಟೇಪನ್ನು ಯಾವ ರೀತಿ ಬಳಸೋದು ಅಂತ ನೋಡೋಣ. ನಾನು ಫಸ್ಟೆಲ್ಲ ಹೇಳಿದ್ದೀನಿ. ಇದರಲ್ಲಿ ಇದು ಇಂಚು ನೋಡಿ, ಇದು ಇಂಚು. ಈ ಕಡೆ ಇಂಚು ಮತ್ತು ಸೆಂಟಿಮೀಟರು ಎರಡೂ ಇರುತ್ತೆ. ಈ ಕಡೆ ಇಂಚು ಮತ್ತು ಸೆಂಟಿಮೀಟರ್ ಇಲ್ಲೊಂದು ಪಟ್ಟಿ ಇರುತ್ತೆ 3 ಇಂಚಿಂದು. ಇಂಚು ಮತ್ತು ಸೆಂಟಿಮೀಟರ್ ಎರಡೂ ಇದ್ರೂ ಕೂಡ ನಾವು ಇದನ್ನು ಹಿಂಗಿಡ್ಕೊಂಡು ಅಳತೆ ತಗೋಬಾರ್ದು. ಈ ಸಣ್ಣ ಪಟ್ಟಿ ಇದೆಯಲ್ಲ, ಅರ್ಧ ಇಂಚಿಂದು, ಈ ಪಟ್ಟಿನ ಎಡಗೈಲಿಟ್ಕೊಂಡು ಈ ಪಟ್ಟಿನ ಮುಂದುವರಿಸ್ಕೊಂಡು ಅಳತೆ ತಗೋಬೇಕು. ಈಗ ಬಟ್ಟೆಗಳಲ್ಲಿ ಪನ್ನ ಅಂತ ಇದೆ ನೋಡಿ. ಎಷ್ಟೊಂದು ಬಟ್ಟೆ ತೋರಿಸ್ತೀನಿ. ಅದರಲ್ಲಿ ಒಂದೊಂದು ರೀತಿ ಪನ್ನ ಇರುತ್ತೆ. ಫಸ್ಟು ಆ ರೀತಿ ನೀವು ನೋಡಿ ಕನ್ಫರ್ಮ್ ಮಾಡ್ಕೋಬೇಕು. ಯಾವ ರೀತಿ ಬಟ್ಟೆ ಯಾವ ಬ್ಲೌಸಿಗೆ ಎಷ್ಟು ಬೇಕಾಗುತ್ತೆ ಅಂತ ತಿಳ್ಕೋಬೇಕು. ಕೆಲವೊಂದು ಸಣ್ಣ ಪನ್ನ ಇರುತ್ತೆ, ಕೆಲವೊಂದು ದೊಡ್ಡ ಪನ್ನ ಇರುತ್ತೆ. ನೋಡಿರಿ, ಇದರಲ್ಲೇ ಇದು ವೈಟ್ ಇದೆಯಲ್ಲ, ಇದು ಒಂದು ಸ್ವಲ್ಪ ದೊಡ್ಡ ಪನ್ನ ಇದೆ, ಗೊತ್ತಾಯ್ತಾ? ಇನ್ನು ನೆಕ್ಸ್ಟು ಪನ್ನ ಅಂತ ಅಂದರೆ ಏನು ನೋಡಿ, ಇದು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಪನ್ನ ಇದೆ. ಈ ಬ್ಲ್ಯಾಕ್ ಇದೆಯಲ್ಲ ನೋಡ್ರಿ, ಇಲ್ಲಿಂದ ಇಲ್ಲಿವರೆಗೂ ಇದೆ, ಗೊತ್ತಾಯ್ತಾ? ಬೇರೆ ಬೇರೆ ಥರದ ಬಟ್ಟೆಗಳಿರುತ್ತೆ. ನಾವು ಈಗ ಈ ಥರ ರೆಡಿ ಬ್ಲೌಸ್ ಪೀಸ್ ಬರುತ್ತಲ್ಲ ನೋಡ್ರಿ, ಇದು ಇಷ್ಟು ಪನ್ನ ಇದೆ. ಈ ಬಟ್ಟೆ ಎಷ್ಟಿದೆಯೋ ಅಷ್ಟೇ ಪನ್ನ ಇದೆ. ಇದು ಇನ್ನೂ ತುಂಬ ದೊಡ್ಡ ಪನ್ನ ಇದೆ. ಇದು ಇಷ್ಟು ಪನ್ನ ಇದೆ. ಪನ್ನ, ಇವಾಗ ನಾನು ಪನ್ನ ಅಂತ ಹೇಳ್ತಾ ಇದ್ದೀನಿ. ಪನ್ನ ಅಂದರೆ ಏನು ಅದನ್ನು ಫಸ್ಟು ತಿಳ್ಕೋಬೇಕು. ನೋಡಿ, ಇದಿದೆಯಲ್ಲ, ಇದು ಪೀಸು, ಬರೀ ಪೀಸ್ಗಳು ಸಿಗುತ್ತೆ ನೋಡಿ, ರೆಡಿಮೇಡ್ ಪೀಸು. ಆ ಪನ್ನ ಇದೆ ನೋಡಿ. ಇದೆಷ್ಟಿದೆ ನೋಡ್ರಿ, ಇಲ್ಲಿಂದ ಇಷ್ಟೇ ಇದೆ ಪನ್ನ. ಎಲ್ಲದಕ್ಕಂತ ತುಂಬ ಚಿಕ್ಕದಿದೆ. ಇನ್ನೂ ಕೆಲವೊಂದಿರುತ್ತೆ, ಅದು ಇನ್ನೂ ಚಿಕ್ಕದಿರುತ್ತೆ. ಅದು ನೀವು ನೋಡಿದ್ದೀರೋ ಇಲ್ವೋ ಗೊತ್ತಿಲ್ಲ. ನೋಡ್ರಿ, ಸಾಮಾನ್ಯ ಇದು ಅಷ್ಟೇ ಇದೆ. ಇನ್ನು ತುಂಬ ಚಿಕ್ಕ ಪನ್ನಗಳು ಇರುತ್ತೆ. ಕೆಲವೊಬ್ಬರು ಬ್ಲೌಸ್ ಪೀಸ್ ಕೊಡ್ತಾರೆ ನೋಡ್ರಿ, ಅದು ಏನಕ್ಕೂ ಉಪಯೋಗಕ್ಕೆ ಬರಲ್ಲ ಅಂತ ಹೇಳ್ತೀವಲ್ಲ, ಆ ಥರದ್ದು ಪನ್ನಗಳು ಇನ್ನೂ ತುಂಬ ಚಿಕ್ಕದಿರುತ್ತೆ ನೋಡ್ರಿ. ಇದು ಒಂದು ಸ್ವಲ್ಪ ಜಾಸ್ತಿ ಇದೆ. ಕೆಲವೊಂದಂತೂ ತುಂಬ ಚಿಕ್ಕ ಪನ್ನ ಇರ್ತವೆ, ಅದರಲ್ಲಂತೂ ಹೊಲಿಯೋದಕ್ಕೆ ಆಗೋದಿಲ್ಲ. ಇದು ಪರವಾಗಿಲ್ಲ, ಇಷ್ಟು ಉದ್ದ ಇದೆ ನೋಡಿ. ನಾನು ಹೇಳ್ತಿದ್ದೆ ಪನ್ನ ಅಂದರೆ ಏನು ಅಂತ. ನೋಡಿ, ಇಲ್ಲಿ ತುಂಬ ಬಟ್ಟೆಗಳನ್ನು ಜೋಡಿಸಿದ್ದೀನಿ. ಇದು 2 ಅಂಚುಗಳು ಈ ಕಡೆ ದಡದಲ್ಲಿದೆ, ಅಲ್ಲಿ ಫೋಲ್ಡಿಂಗ್ ಇದೆ, ಈ ಕಡೆ ಫೋಲ್ಡಿಂಗ್ ಇದೆ, ಗೊತ್ತಾಯ್ತಾ? ಪನ್ನ ಅಂದರೆ ಏನು ಅಂತ ನಾನಿವಾಗ ತೋರಿಸ್ತೀನಿ ನೋಡಿ. ಫಾರ್ ಎಕ್ಸಾಂಪಲಿಗೆ ಒಂದು ಬಟ್ಟೆ ಇದೆ ನೋಡಿ, ಇಲ್ಲಿ 2 ಅಂಚುಗಳು ಇದೆ. ಇದು ಪೀಸಲ್ಲಾದರೂ ಸಿಗುತ್ತೆ, ತಾನಲ್ಲಾದರೂ ಸಿಗುತ್ತೆ ನೋಡಿ. ಈ ಅಂಚಿಂದ ಇನ್ನೊಂದು ಅಂಚಿಗೆ ಇರುವ ವಿಡ್ತು ಇರುತ್ತಲ್ಲ, ಅಗಲ ಇರುತ್ತಲ್ಲ, ಅದಕ್ಕೆ ನಾವು ಪನ್ನ ಅಂತ ಹೇಳ್ತೀವಿ. ಒಂದು ಅಂಚಿಂದ ಇನ್ನೊಂದು ಅಂಚಿಗಿರುವ ಅಗಲವನ್ನು ನಾವು ಪನ್ನ ಅಂತ ಹೇಳ್ತೀವಿ. ಈಗ ನೋಡಿ, ಈ ಎಲ್ಲ ಬಟ್ಟೆಗಳು ಇದೇ ಥರ ಮಡಿಸಿದೆ. ಅರ್ಧಕ್ಕೆ ಪನ್ನದಲ್ಲಿ ಅರ್ಧಕ್ಕೆ 2 ಅಂಚನ್ನು ಒಂದು ಕಡೆಗೆ ಹಾಕಿ ಮಡಿಸಿದೆ. ಇದು ಎಷ್ಟು ಇಂಚಿನ ಪನ್ನ? ನೋಡಿ, 17.5 ಇದೆ. ನಮಗೆ 17 ಸಿಗೋದು. ಈ ಅಂಚನ್ನು ನಾವು ಸಾಮಾನ್ಯ ಕಟ್ ಮಾಡ್ತೀವಿ. 17.5 ಇದೆ, ಗೊತ್ತಾಯ್ತಾ? ನೋಡಿದ್ರಾ? ಇದಕ್ಕೆ ಪನ್ನ ಅಂತ ಹೇಳ್ತೀವಿ ನೋಡಿ. 17 2 ಪಟ್ಟು ಅಂತಂದರೆ 34 ಇಂಚಿನ ಪನ್ನ. ಈ ಬಟ್ಟೆ 34 ಇಂಚಿನ ಪನ್ನ. ಅದೇ ಈ ವೈಟ್ ಇದೆಯಲ್ಲ, ನೋಡಿ, ಅದೇ ಇದಿದೆಯಲ್ಲ,
ಇದು ಎಷ್ಟು ಇಂಚಿನ ಪನ್ನ ಅಂದರೆ 24 25.5 ಇಂಚಿನ ಪನ್ನ. ಅಂದರೆ ಇದು ಫುಲ್ಲು 25 ಇದೆ. ಅದರಲ್ಲಿ ಡಬ್ಬಲ್ ಅಂದರೆ 50 ಇಂಚಿನ ಪನ್ನ ಬರುತ್ತೆ. ಇದು ನೋಡಿ ಬ್ಲ್ಯಾಕ್ ಇದೆಯಲ್ಲ, ಇದು ಇನ್ನೂ ಜಾಸ್ತಿ ಬರುತ್ತೆ. ಇದು ನೋಡಿ 31 ಇಂಚಿದೆ, ಅಂದರೆ 62 ಇಂಚಿನ ಪನ್ನ ಇದು. ಅಂದರೆ 1 ಮೀಟ್ರ್ ಪನ್ನ 60 ಇಂಚಿಗೆ 1.5 ಮೀಟ್ರ್ ಪನ್ನ ಇದು. ಇದು 1.5 ಮೀಟ್ರ್ ಪನ್ನ, ಇದು 1.25 ಮೀಟ್ರ್ ಪನ್ನ. ಇದು ನೋಡಿ ನಾವು ತೋರಿಸಿದ್ವಲ್ಲ ಅಷ್ಟಿರುತ್ತೆ. ಇದಕ್ಕಿಂತ ಚಿಕ್ಕದು 17.5 34 ಇಂಚಿನ ಪನ್ನ ಇದು. ಗೊತ್ತಾಯ್ತಾ? ಇದು 34 ಇಂಚಿನ ಪನ್ನ. ಆದರೆ ನೋಡಿ ಈ ಬಟ್ಟೆ ಎಷ್ಟಿದೆ, ಇದಕ್ಕೂ ಕೂಡ ಚಿಕ್ಕದಿದೆ. ಈ ಬಟ್ಟೆ 1 ಇಂಚು ಚಿಕ್ಕದಿದೆ. ಈ ಬಟ್ಟೆ 3/4 ಇಂಚು, ಅರ್ಧ ಇಂಚ್ ಅಥವಾ 3/4 ಇಂಚು ಚಿಕ್ಕದಿದೆ. ನೋಡ್ರಿ, ಈ ಶರ್ಟಿನ ಬಟ್ಟೆ ಇದೆಯಲ್ಲ, ಇದು ಸೇಮ್ ಇದೆ. ಇದು ಇನ್ನೂ ಒಂದು ಸ್ವಲ್ಪ ದೊಡ್ಡ ಪನ್ನ ಇದೆ. ಈ ಥರ ಪನ್ನಗಳಿರುತ್ತೆ. ನಾವು ಬ್ಲೌಸು ಹೊಲಿಬೇಕಾದ್ರೆ ಒಂದು ಬ್ಲೌಸ್ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ರಿ, ಈ ಥರದ್ದು ಬ್ಲೌಸ್ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಇದರಲ್ಲಿ ಎಲ್ಬೋ ಸ್ಲೀವ್ ಇದೆ. ಅದರಲ್ಲೂ ಎಲ್ಬೋ ಸ್ಲೀವೇ ಎಷ್ಟು ಉದ್ದ ಇದೆ ಗೊತ್ತಾ? ನೋಡಿ, ಇಲ್ಲಿಂದ 12 ಇಂಚು ರೆಡಿ ಉದ್ದ ಇದ್ದರೆ ಇನ್ನೂ 1.5 ಇಂಚು ಜಾಸ್ತಿ ಇಟ್ಕೋಬೇಕು. ಇಲ್ಲಿಗೆ 13.5 ಇಂಚು ಬರೀ ತೋಳಿಗೆ ಹೋಗುತ್ತೆ. ಗೊತ್ತಾಯ್ತಾ? ಇದರಲ್ಲಿ ನೋಡಿ, ಈ ಥರ ಬಟ್ಟೆನಲ್ಲಿ 2 ತೋಳು ಕಟ್ ಮಾಡೋ ಅಷ್ಟೊತ್ತಿಗೆ ಸುಸ್ತು. ಗೊತ್ತಾಯ್ತಾ? ನೋಡಿ, ಈ ಥರ 2 ತೋಳು ಕಟ್ ಮಾಡೋ ಅಷ್ಟೊತ್ತಿಗೆ ಸುಸ್ತು. ಇಷ್ಟು ಇದು ಇದ್ದರೆ ನೋಡ್ರಿ, ಇಷ್ಟೇ ಬಟ್ಟೆ ಉಳಿಯುತ್ತೆ. ಇದರಲ್ಲಿ ನೀವೇನು ಬ್ಲೌಸ್ ಹೊಲಿತೀರಾ, ಅದಕ್ಕೆ ನೀವು ಫಸ್ಟು ಯಾವ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ, ಯಾವ ಅಳತೆ ಬ್ಲೌಸಿಗೆ ಎಷ್ಟು ಬಟ್ಟೆ ತಗೋಬೇಕು ಅನ್ನೋ ಅಂದಾಜು ನಿಮಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ಅದು ಗೊತ್ತಿರೋದಕ್ಕೆ ನಿಮಗೇನು ತಿಳ್ಕೊಬೇಕು, ನೀವು ಪನ್ನಗಳು ಎಷ್ಟೆಷ್ಟಿರುತ್ತೆ ನೋಡ್ರಿ. ಈ ಥರದ ಪನ್ನ ಕೊಟ್ಟಿದ್ದಾರಾ, ಈ ಥರದ ಬಣ್ಣ ಕೊಟ್ಟಿದ್ದಾರಾ, ಬಟ್ಟೆ ಪನ್ನ ಯಾವ ಥರದ್ದು ಕೊಟ್ಟಿದ್ದಾರಾ, ಅದ್ರ ಮೇಲೆ ನಮಗೆ ಎಷ್ಟು ಬೇಕಾಗುತ್ತೆ ಬಟ್ಟೆ ಅಂತ ಗೊತ್ತಾಗುತ್ತೆ. ನೋಡಿ, ಇದಿದೆ. ನೋಡಿ, ಇದು ಮೊಬೈಲ್ ಪೀಸು, ಸ್ಟ್ಯಾಂಡರ್ಡ್ ಕ್ವಾಲಿಟಿ. ಇದು ನೀವು ಪನ್ನದಲ್ಲಿ ಬೇಕಾದ್ರೂ ತೊಗೋಬೋದು. ಅಂದರೆ ಸೀರೆ ಬಟ್ಟೆ ಇದ್ದಂಗೆ ಇರುತ್ತೆ ಪನ್ನದಲ್ಲಿ, ಅದ್ರಲ್ಲಿ ಬೇಕಾದ್ರೂ ಈ ರೀತಿ ಆರಿಸ್ಕೋಬೋದು. ನೋಡ್ರಿ, ಇದು ಕೂಡ ಮೊಬೈಲ್ ಪೀಸು, ಇದು ಸಮಾನವಾಗಿದೆ. ನೋಡಿ, ಇನ್ನೊಂದು ಮೊಬೈಲ್ ಪೀಸ್ ತೋರಿಸ್ತೀನಿ. ನೋಡಿ, ಇದು ಕೂಡ ಮೊಬೈಲ್ ಪೀಸು. ಎಷ್ಟು ಚಿಕ್ಕ ಪನ್ನ ಆಯಿತು. ಇದೇ ಥರ ಡಿಸೈನ್ ಈ ಥರ ಪನ್ನದ್ದು ಬರುತ್ತೆ. ನೋಡ್ರಿ, ಇದಿದೆ. ಇದು ಎಷ್ಟು ಚಿಕ್ಕ ಪೀಸ್ ಇದೆ. ಇದು ಒಬ್ಬರೇ ಕೊಟ್ಟಿರ್ತಾರೆ, ಒಂದೇ ಅಳತೆಗೆ ಈ ಪನ್ನದ ಬಟ್ಟೆನೂ ಕೊಟ್ಟಿರ್ತಾರೆ, ಈ ಪನ್ನದ ಬಟ್ಟೆನೂ ಕೊಟ್ಟಿರ್ತಾರೆ. ಆವಾಗ ನಾವು ಅಡ್ಜಸ್ಟ್ಮೆಂಟು ಯಾವ ರೀತಿ ಅಂದರೆ 1 ಮೀಟ್ರು ಇದನ್ನು ತೊಗೊಳ್ತೀವಲ್ಲ ಲೈನಿಂಗ್ ಪೀಸು, ಅದರಲ್ಲಿ ಇದನ್ನು ಅಡ್ಜಸ್ಟ್ ಮಾಡ್ಕೊಂಡು, ಅಂದರೆ ಒಂದು ಸ್ವಲ್ಪ ಬಟ್ಟೆನೂ ವೇಸ್ಟ್ ಮಾಡ್ದಂಗೆ ಇದನ್ನು ಕಟ್ ಮಾಡೋದಕ್ಕೆ ಗೊತ್ತಿರಬೇಕು. ಆವಾಗ ಎರಡನ್ನೂ ಅಡ್ಜಸ್ಟ್ ಮಾಡಿ ಕಟ್ ಮಾಡಿಬಿಡ್ಬೋದು. ಅಂದರೆ ಆಗಲೇ ತೋರಿಸಿದ್ನಲ್ಲ, ಈ ಅಳತೆ ಬ್ಲೌಸಿಗೆ ಅದರಲ್ಲೂ ಆಗಲ್ಲ, ಇದರಲ್ಲೂ ಆಗಲ್ಲ. ನಾವು ಬಟ್ಟೆನ ಅಂದಾಜು ಈ ಥರ ಪನ್ನಗಳಿರ್ತವೆ. ಯಾವ ಪನ್ನ ಇದ್ದರೆ ಎಷ್ಟು ಬಟ್ಟೆ ಅಂದಾಜು ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ನೀವು ಬಟ್ಟೆ ಹೊಲಿಯುವಾಗ ಒಪ್ಪಿಕೊಳ್ಳುವಾಗಲೇ ಈ ಸ್ಲೀವು, ಇದಕ್ಕೆ ಎಲ್ಬೋ ಸ್ಲೀವ್ ಅಂತ ಹೇಳ್ತೀವಿ ನೋಡಿ. ಇದು ಮೊಣಕೈ ತನಕ ಬರುತ್ತೆ, ಇದನ್ನು ಎಲ್ಬೋ ಸ್ಲೀವ್ ಅಂತ ಹೇಳ್ತೀವಿ. ಇಲ್ಲಿಗೆ ಶಾರ್ಟ್ ಸ್ಲೀವ್ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಇಲ್ಲಿಗೆ ಬರೋದು ಮೆಗಾ ಸ್ಲೀವ್ ಅಂತ ಬರುತ್ತೆ. ಯಾವುದು ಇದು ತುಂಬ ಶಾರ್ಟಲ್ಲಿ ಬೇರೆ ಬೇರೆ ಪ್ರಮಾಣದಿರುತ್ತೆ. 3 ಇಂಚಿಂದು, 4 ಇಂಚಿಂದು, 5 ಇಂಚಿಂದು. ಆ ಥರ ಸ್ಲೀವ್ ಆದರೆ ಈ ಬಟ್ಟೆಗಳನ್ನು ನಾವು ಇದಿಷ್ಟು, ಇದು 4-5 ಬಟ್ಟೆಗಳನ್ನು ಒಪ್ಕೋಬಹುದು. ಬಟ್ ಲಾಂಗ್ ಸ್ಲೀವು, ಇದು ಎಲ್ಬೋ ಸ್ಲೀವು ಆ ಥರದ್ದಾದರೆ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಒಂದು ಬ್ಲೌಸ್ ಇರುತ್ತೆ, ರೆಡಿಮೇಡ್ ಬ್ಲೌಸು. ನಾನು ಇವಾಗ ತುಂಬ ದೊಡ್ಡ ಅಳತೆಯ ಬ್ಲೌಸನ್ನು ತೊಗೊಂಡಿದ್ದೀನಿ.
ಅದರಲ್ಲಿ ನಮಗೆ ಎಷ್ಟು ಬೇಕಾಗುತ್ತೆ ಬಟ್ಟೆ ಅಂತ ನೋಡ್ಕೋಬೇಕು. ನಾವು 2 ಉದ್ದ 1 ತೋಳಿನ ಉದ್ದ, ಈ ಉದ್ದ ಅಳತೆ ಹಿಡ್ಕೊಳ್ತೀವಲ್ಲ, ಇದು 2 ಉದ್ದ 2 ಇಂಚು ಮತ್ತು ತೋಳಿನ ಉದ್ದ ಅಷ್ಟನ್ನು ಪ್ಲಸ್ ಮಾಡಿದರೆ ಎಷ್ಟಾಗುತ್ತೋ ಅಷ್ಟು ಬಟ್ಟೆ ತಗೋಬೇಕು. ನಾವು ಇದು ಪನ್ನ ಅಗಲ ಮಾತ್ರ ತೋರಿಸಿದ್ದೀವಿ. ಈ ಮಡಿಕೆನಲ್ಲಿ ಅಳತೆ ಮಾಡ್ತಾರಲ್ಲ ಅದು ಮೀಟ್ರು, ಎಷ್ಟು ಮೀಟ್ರು ಅದು ಎಷ್ಟು ಇಂಚ್ ಬರುತ್ತೆ ಅದನ್ನು ಇದು ಮಾಡ್ಕೊಂಡು 40 ಇಂಚಿಗೆ 1 ಮೀಟ್ರು ಅಂತ ಮಾಡ್ಕೊಂಡು, ಅಂದರೆ 49.3 ಏನೋ ಬರುತ್ತೆ, ಅಷ್ಟಕ್ಕೆ 1 ಮೀಟ್ರು ಅಂತ ಮಾಡ್ಕೊಂಡು 1 ಮೀಟ್ರಕ್ಕಿಂತ ಜಾಸ್ತಿ ಬೇಕಾದರೆ ಜಾಸ್ತಿ ಹೇಳಬೇಕು, ಕಡಿಮೆ ಬೇಕಾದರೆ ಕಡಿಮೆ ಹೇಳಬೇಕು. ಗೊತ್ತಾಯ್ತಾ? ಈಗ ನೋಡಿ, ಈ ದೊಡ್ಡ ಅಳತೆದನ್ನು ನಾನು ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಅರ್ಧ ಇಂಚ್ ಇಟ್ಕೊಂಡು ಒಂದು ಉದ್ದಕ್ಕೆ ಎಷ್ಟು ಇಟ್ಕೋಬೇಕು ನೋಡಿ, 1.5 ಇಂಚು ಜಾಸ್ತಿ 18 ಅಂತ ಇಟ್ಕೊಳ್ಳಿ. 2 ಉದ್ದ 36 ಇದೆ, 2 ಉದ್ದ. ಈಗ 1 ತೋಳಿನ ಉದ್ದ ಇಲ್ಲಿ ಅರ್ಧ ಇಂಚ್ ಇಟ್ಕೊಂಡು ಇಲ್ಲಿ ಪ್ಲಸ್ಸಿಗೆ 49 ಇಲ್ಲ 50 ಇಂಚು ಅಂತ ಒಂದು ಅರ್ಧ ಇಂಚು, ಏಕೆಂದರೆ ಹರಿಬೇಕಾದ್ರೆ ಕ್ರಾಸ್ ಆಗಿರ್ದಿರ್ತಾರಲ್ಲ ಅದಕ್ಕೆ ಇನ್ನೂ 1 ಇಂಚ್ ಬೇಕಾಗುತ್ತೆ. ಟೋಟಲು 50 ಇಂಚು ಬೇಕಾಗುತ್ತೆ. ಇಲ್ಲಿಗೆ ನಮಗೆ 40 ಇಂಚಿಗೆ ಅಂದರೆ 39.3ಕ್ಕೆ 1 ಇಂಚ್ ಬರುತ್ತೆ. ಇಲ್ಲಿಂದ ಮತ್ತೆ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. ಆವಾಗ ಈ ಕಡೆ ನೋಡ್ಕೊಳ್ರಿ. ನಮಗಿಲ್ಲಿ ಎಷ್ಟು ಬಂದಿದೆ, 50 ಇಂಚಿಗೆ ಎಷ್ಟು ಮೀಟ್ರು ಬರುತ್ತೆ ಅಂತ ನೋಡ್ರಿ. ಇಲ್ಲಿ 50 ಇಂಚಿಗೆ 1.27 ಅಥವಾ 1.30 ಅಂತ ಹೇಳಬೇಕು ನೀವು. 1 ಮೀಟ್ರು 30 ಸೆಂಟಿಮೀಟ್ರ್ ಆಗಬೇಕು ಇದಕ್ಕೆ ತಗೊಳ್ಳೋದಕ್ಕೆ, ನಾವು ನೀಟಾಗಿ ಹೊಲಿಬೇಕು ಅಂತಂದರೆ. ನೀವು ಅಷ್ಟು ಬಟ್ಟೆ ಹೇಳಿದರೆ ಈ ಥರ ಅಥವಾ ಚಿಕ್ಕ ಪೀಸಲ್ಲಿ ಇದು ಪೀಸ್ ಇರೋದನ್ನ ಈ ಬ್ಲೌಸಿಗೆ ಆಗೋದೇ ಇಲ್ಲ. ನಾವು ಹೇಗೆ ಕಟ್ ಮಾಡಿದರೂ ಆಗೋದೇ ಇಲ್ಲ. ತುಂಬ ಪಟ್ಟಿಗೆ ಗಿಟ್ಟಿಗೆ ಎಲ್ಲ ಜಾಯಿಂಟ್ ಮಾಡ್ತೀವಿ, ತೋಳಿಗೂ ಜಾಯಿಂಟ್ ಮಾಡ್ತೀವಿ ಸೈಡಲ್ಲಿ, ಅಂದರೆ ಹೇಗೋ ಹೊಲಿಬೋದು. ಇದು ಒಂದು ಪೀಸು ಹೊಲಿಬೋದು, ಇದು ಪರವಾಗಿಲ್ಲ ಹೊಲಿಬೋದು. ಆದರೆ ತುಂಬ ಚಿಕ್ಕ ಪನ್ನ ಆದರೆ ಈ ಅಳತೆಗೆ ಆಗೋದೇ ಇಲ್ಲ. ಇದೆಲ್ಲ ಈ ಪೀಸ್ಗಳೆಲ್ಲ 80 ಸೆಂಟಿಮೀಟ್ರ್ ಒಳಗಡೆ ಇರುತ್ತೆ. ಅಂದರೆ ಪನ್ನ ಅಲ್ಲ ನಾನು ಹೇಳಿರೋದು, ಅಳತೆ 80 ಸೆಂಟಿಮೀಟ್ರು ಒಳಗಡೆ ಇರುತ್ತೆ. ಇದು ಒಂದು ಸ್ವಲ್ಪ ದೊಡ್ಡದಿದೆಯಲ್ಲ, ಇದನ್ನು ಮೀಟ್ರ್ ಪೀಸು ಅಂತ ಹೇಳ್ತಾರೆ. ಆದ್ರೂ ಕೆಲವೊಂದು ಮೀಟ್ರ್ ಪೀಸ್ ಇರೋದೇ ಇಲ್ಲ. 15 30 ಇರೋದು, 30ಕ್ಕೆ ಎಷ್ಟಾಯಿತು, 75 76 ಸೆಂಟಿಮೀಟ್ರ್ ಇರುತ್ತೆ. ಇದಂತೂ ಆ ಥರ ದೊಡ್ಡ ತೋಳಿಗೆ ಆಗೋದೇ ಇಲ್ಲ. ಮೆಗಾ ಸ್ಲೀವು ಶಾರ್ಟ್ ಸ್ಲೀವಿಗಾದರೆ ನೀವು ಒಪ್ಕೋಬೋದು. ಅದಕ್ಕೋಸ್ಕರ ಈ ಅಳತೆ ಬ್ಲೌಸಿಗೆ ನಾನು ಇದರಲ್ಲಿ 1.30 ಹರಿಸ್ಕೊಂಡಿದ್ದೀನಿ. ಇದು 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 ಎಲ್ಲ ಈ ಅಳತೆದಕ್ಕೆ. ಚಿಕ್ಕ ಅಳತೆಗಾದರೆ ಇದು ಸಾಕಾಗುತ್ತೆ. ಅದೇ ರೀತಿ ಸಣ್ಣ ಬ್ಲೌಸ್ ಆದ್ರೂ ಒಂದು ಸ್ವಲ್ಪ ತುಂಬ ದಪ್ಪ ಇರ್ತಾರಲ್ಲ ಅಂಥವ್ರಿಗೆ ಕೂಡ ಆಗೋದಿಲ್ಲ. ಆವಾಗ ಏನು ಮಾಡಬೇಕು, ನೀವು ಬಟ್ಟೆನ ಅಂದಾಜು ಮಾಡೋದಾದರೆ ಯಾವ ರೀತಿ ಮಾಡಬೇಕು, ಅಳತೆ ಮಾಡ್ಕೋಬೇಕು. 2 ಉದ್ದ ಒಂದು ಸತಿ ಉದ್ದ ಅಳಿದ್ಮೇಲೆ ಅದನ್ನು 2 ಸಲ ಮಾಡ್ಕೋಬೇಕು, ಮತ್ತು ಪ್ಲಸ್ ತೋಳಿನ ಉದ್ದ ಮಾಡ್ಕೋಬೇಕು. ಅಷ್ಟು ಬಟ್ಟೆ ತನ್ನಿ ಅಂತಂದರೆ ನಿಮಗೆ ಯಾವ ಅಳತೆ ಇದರಲ್ಲಿ ಬೇಕಾದರೂ, ಅಂದರೆ ಯಾವ ಪನ್ನ ಇದ್ದರೂ ಕೂಡ ನೀವು ಹೊಲಿಬೋದು. ಇದು ತುಂಬ ನೋಡ್ರಿ ಇಷ್ಟಿದೆ, ಉದ್ದ ಹಾಕ್ಕೋಬೇಕು. ಇದಿಷ್ಟು ನಮಗೆ ಬಾಡಿ ಅಳತೆನೇ ಬರುತ್ತೆ, ತೋಳಿಗೆ ಉಳಿಯೋದೇ ಇಲ್ಲ. ಅದಕ್ಕೆ 1 ತೋಳಿನ ಉದ್ದ ಜಾಸ್ತಿ ತಗೋಬೇಕು, ಆವಾಗ ಈ ಬಟ್ಟೆ ಆಗುತ್ತೆ. ಅದು ಶಾರ್ಟ್ ಸ್ಲೀವಿಗಾದರೆ 1 ತೋಳಿನ ಉದ್ದ ಅಂದರೆ ಇದು ಪೀಸ್ ಅಲ್ವಾ, ಹಂಗಾಗಿ ತರೋದಕ್ಕಾಗೋದಿಲ್ಲ. ಈ ಥರದಿದ್ರೆ ಒಂದು ಸ್ವಲ್ಪ ನಾವೇ ಜಾಣ್ಮೆ ಮಾಡಿಕೊಂಡು ಯಾವ ಸೀರೆ ಇದೆ ಅದಕ್ಕೆ ಮ್ಯಾಚಿಂಗ್ ಏನಾರು ತೋಳಿಗೆ ಜಾಯಿಂಟ್ ಮಾಡಿಕೊಂಡು ಏನಾರು ಮಾಡಿ ಹೊಲಿಬೇಕು. ಅದನ್ನು ಕೂಡ ತೋರಿಸ್ತೀನಿ ನಾನು. ಇಲ್ಲಿ ಟೋಟಲ್ 4 ಥರದ ಪನ್ನಗಳಿವೆ. ಇವೆಲ್ಲ ಗಜಪನ್ನದ ಒಳಗಡೆ ಇರೋವು. ಇವೆಲ್ಲ ಮೀಟ್ರ್ ಪನ್ನ. ಇದು 1/4 ಪನ್ನ, ಇದು 1.5 ಪನ್ನ. ಅಂದರೆ ಇದು 1/4 ಮೀಟ್ರ್ ಪನ್ನ, ಹೀಗೆ 1/4 ಮೀಟ್ರ್ ಪನ್ನ.
ಒಂದು ಅಂಚಿನಿಂದ ಒಂದು ಅಂಚಿಗಿರೋದು 1/4 ಮೀಟ್ರ್ ಇರುತ್ತೆ. ಅದಕ್ಕಿಂತ ಒಂದು ಸ್ವಲ್ಪ ಒಳಭಾಗಕ್ಕೆ ಬಂದಿದ್ದು ಇದು ಎಲ್ಲ ಸಾಮಾನ್ಯ 1/4 ಪನ್ನಕ್ಕೆ ಸೇರುತ್ತೆ. ಇದು 1.5 ಮೀಟ್ರ್ ಪನ್ನ, ಇದು 1 ಮೀಟ್ರ್ ಪನ್ನ, ಇವೆಲ್ಲ ಗಜಪನ್ನಗಳು. ಚಿಕ್ಕವಿದಾವಲ್ಲ ಅವೆಲ್ಲ ಗಜಪನ್ನ. ಈ 4 ಪನ್ನದೊಳಗಡೆ ಇರೋದನ್ನು ನೀವು ಅಳತೆ ಮಾಡಿಕೊಂಡು ಯಾವ ಬ್ಲೌಸಿಗೆ ಎಷ್ಟು ಅಳತೆ ತೊಗೋಬೇಕು ಅಂತ ಫಸ್ಟೇ ಅಂದಾಜು ಮಾಡಿ. ಬಟ್ಟೆ ತೊಗೊಳೋದಕ್ಕಿಂತ ಮುಂಚೆ ನೀವು ಅಂದಾಜು ಮಾಡಬೇಕು. ಇಲ್ಲಾಂದರೆ ಮುಂದೆ ನೀವು ತೊಂದರೆ ಅನುಭವಿಸ್ಬೇಕಾಗುತ್ತೆ. ಅವ್ರಿಗೆ ತೋರಿಸ್ಬೇಕು ಈ ಥರ ಪನ್ನ ಇದೆ, ಇದು ಇದಕ್ಕಾಗುತ್ತೆ, ಇದಕ್ಕಾಗಲ್ಲ ಅಂತ ಪರ್ಫೆಕ್ಟಾಗಿ ಹೇಳಿಬಿಡಬೇಕು. ಇಲ್ಲಾಂದರೆ ಮುಂದೆ ನಿಮಗೂ ಅವರಿಗೂ ಕ್ರ್ಯಾಶಸ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಮಾತಿನಲ್ಲಾಗಲಿ ಯಾವುದ್ರಲ್ಲಾಗಲಿ ನಾವು ಸಿಗಾಕಬಾರ್ದು. ಗೊತ್ತಾಯ್ತಾ? ಆ ಥರ ನೀವು ಕಲ್ತ್ಕೊಳ್ಳಿ. ನೋಡಿ, ಈ ಅಳತೆ ಬ್ಲೌಸಿಗೆ ಇದು ಒಂದು ನಾವು 1 ಮೀಟ್ರ್ಕ್ಕಿಂತ ಹೆಚ್ಚು ಪಟ್ಟು ತೊಗೊಂಡ್ರು ಈ ಬ್ಲ್ಯಾಕ್ ಇದೆಯಲ್ಲ ಇದನ್ನು 1 ಮೀಟ್ರಲ್ಲೇ ಮಾಡ್ಬೋದು. ಏಕೆಂದರೆ ಇದು ತುಂಬ ದೊಡ್ಡ, ಅಂದರೆ ಇದು ಬಾಡಿ ಅಳತೆ ಇಷ್ಟಕ್ಕೆ ಬಂದರೆ ಇಷ್ಟುದ್ದ ತೋಳು ಮಾಡ್ಕೋಬೋದು. ಅಂದರೆ ತೋಳಿನ ಅಗಲ ಮಾಡಿಕೊಂಡು ಹಿಂಗೆ ಉದ್ದ ಮಾಡ್ಕೋಬೋದು. ಇದರಲ್ಲಿ ನಮಗೆ 1 ಮೀಟ್ರೇ ಸಾಕಾಗುತ್ತೆ. ಇವುಗಳಲ್ಲೆಲ್ಲ ಈ ಅಳತೆಗೆ ಸಾಕಾಗಲ್ಲ. ಚಿಕ್ಕದನ್ನು ಇದು ಮಾಡ್ಕೋಬೇಕು. ಚಿಕ್ಕ ಬ್ಲೌಸನ್ನು ಆಲ್ಟ್ರ್ ಮಾಡಿ ಹೊಲಿಬೇಕು. ಅದು ತುಂಬ ಕಷ್ಟ ಆಗುತ್ತೆ. ಎಲ್ಲ ಪೀಸ್ ಜಾಯಿಂಟ್ ಮಾಡಿಕೊಂಡು ಹೊಲಿಬೇಕಾಗುತ್ತೆ. ಆನಂತರ ಇದಂತೂ ಏನಕ್ಕೂ ಬರಲ್ಲ ನೋಡ್ರಿ. ಎಷ್ಟು ಚಿಕ್ಕ ಪನ್ನ ಅಂದರೆ ಅಷ್ಟು ಚಿಕ್ಕ ಪನ್ನ. ಲೈನಿಂಗ್ ಹಾಕಿದ್ರೂ ಬರಲ್ಲ. ಯಾರಿಗಾದರೂ ಲೈನಿಂಗ್ ಹಾಕಬೇಕು ಅಂದರೆ ಬಾಡಿ ಅಳತೆಗೆ ಮಾತ್ರ ಹಾಕಿ ತೋಳನ್ನು ಹಾಗೆ ಹೊಲಿತಾರಲ್ಲ ಆ ಥರದಕ್ಕೆ ಲೈನಿಂಗಿಗೆ ಉಪಯೋಗಿಸ್ಕೋಬೋದು. ಅಷ್ಟೊಂದು ಒಳ್ಳೆ ಕ್ವಾಲಿಟಿನೂ ಇಲ್ಲ. ಪಾಲಿಸ್ಟಾರೇ ಒಂದು ಸ್ವಲ್ಪ ಲೋ ಕ್ವಾಲಿಟಿ ಇದೆ. ಈ ಥರ ಮಾಡ್ಕೋಬೋದು. ಇದನ್ನು ಅಷ್ಟೇ ತುಂಬ ಸಣ್ಣಗಿರ್ತಾರಲ್ಲ ಅಂಥವರಿಗೆ ಹೊಲಿಬೋದು. ಆದ್ದರಿಂದ ನಾನಿವಾಗ ಹೇಳೋದೇನಂತಂದರೆ, ನೀವು ಬಟ್ಟೆನ ಯಾವ ರೀತಿ ಅಂದಾಜು ಮಾಡ್ಕೋಬೇಕು. ಅಳತೆ ಬ್ಲೌಸು ತೊಗೊಂಡ್ಬಿಟ್ಟು 2 ಉದ್ದ 1 ತೋಳಿನ ಉದ್ದ ತೊಗೊಂಡ್ರೆ ನಿಮಗೆ ಸಫಿಷಿಯೆಂಟಾಗಿ ಹೊಲಿಬೋದು. ಈ ಥರದ ಬಟ್ಟೆಗಳಾದರೂ ಅಷ್ಟೇ. ಈ ಥರದ್ದಾದರೆ ಅಷ್ಟೇ ಹೊಲಿಬೇಕಾಗುತ್ತೆ. ಇದು ಒಂದು ಸ್ವಲ್ಪ ಸಾಧಾರಣ ಇದಿರುತ್ತೆ ನೋಡಿರಿ. ಇಷ್ಟಾಗಲ ಬಾಡಿ ಉದ್ದ ಆದರೆ ಇಷ್ಟೇ ಆಗಲ್ಲ ಹಿಂಗೆ ಮಾಡ್ಸೋಕ್ಕೆ ಬರೋದು. ಗೊತ್ತಾಯ್ತಾ? ಆದ್ದರಿಂದ 1.30 ತಗೊಳ್ಳಿ. ಇದು ಮಾತ್ರ ಆಗುತ್ತೆ 1 ಮೀಟ್ರಿಗೆ. ಬಟ್ಟೆನ ಅಂದಾಜು ಮಾಡೋ ವಿಧಾನ ಹೇಳ್ಕೊಟ್ಟೆ ನಾನು. ನೀವು ಯಾವುದೇ ಅಳತೆ ಬ್ಲೌಸ್ ತೊಗೊಳ್ರಿ 2 ಉದ್ದ 1 ತೋಳಿನ ಉದ್ದ ತೊಗೋಬೇಕು ಎಲ್ಬೋ ಸ್ಲೀವ್ ಆದರೆ. ಇನ್ನು ಕಡಿಮೆ ಸ್ಲೀವ್ ಆದರೆ 5 ಇಂಚಿನ ಒಳಗಡೆ 6 ಇಂಚಿನ ಒಳಗಡೆ ಆದರೆ ಇರೋ ಬಟ್ಟೆನೇ ಸಾಕಾಗುತ್ತೆ. ಇಲ್ಲಿ ಸೈಡಲ್ಲಿ ಉಳಿದಿರುತ್ತಲ್ಲ ಇರೋ ಬಟ್ಟೆನೇ ಸಾಕಾಗಲ್ಲ. ಮೆಥಡ್ ಪ್ರಕಾರ ಹೊಲಿಯೋದಕ್ಕಾದರೆ ಆಗಲ್ಲ. ತೋಳಲ್ಲೂ ಉದ್ದ ಬಟ್ಟೆನೇ ಇಟ್ಟು ಹೊಲಿಬೇಕು ಅಂತ ಪ್ರಕಾರವಾಗಿ ಹೊಲಿದ್ರೆ ಆಗಲ್ಲ. ಬಟ್ಟೆ ಅಡ್ಡ ಬರುತ್ತೆ. 6 ಇಂಚಿನ ಒಳಗಡೆ ಸ್ಲೀವ್ ಆದರೆ ಬಟ್ಟೆ ಹಿಂಗೆ ಅಡ್ಡಡ್ಡ ಬರುತ್ತೆ. ಉದ್ದುದ್ದ ಎಳೆ ಅಡ್ಡಡ್ಡ ಕೂತ್ಬಿಡುತ್ತೆ. ಅದು ಮೆಥಡ್ ಪ್ರಕಾರ ಅಲ್ಲ. ಇನ್ನೇನು ಮಾಡೋದು, ಎಲ್ಲ ಇದೇ ಥರ ಬಟ್ಟೆ ಕಂಪ್ನಿಗಳಲ್ಲಿ ಮಾಡಿಬಿಟ್ಟಿರ್ತಾರೆ. ಆದ್ದರಿಂದ ನಾವು 80 ಸೆಂಟಿಮೀಟ್ರ್ ಬಟ್ಟೆ ಇದ್ದರೆ 6 ಇಂಚಿನ ಒಳಗಡೆ ತೋಳಿಗಾದರೆ ಅಡ್ಜಸ್ಟ್ ಮಾಡಬಹುದು. ಇನ್ನು ಎಲ್ಬೋ ಸ್ಲೀವ್ ಆದರೆ 2 ಉದ್ದ 1 ತೋಳಿನ ಉದ್ದ ಅಷ್ಟನ್ನೇ ಲೆಕ್ಕ ಹಾಕ್ಕೊಂಡು ನೀವು ಬಟ್ಟೆ ತೊಗೊಳ್ಳಿ. ಇದೇ ಥರ ಮೊಬೈಲ್ ಪೀಸ್ ಕೊಟ್ಬಿಟ್ಟು ಎಲ್ಲರೂ ಹೊಲಿತಾರೆ, ನೀವು ಹೊಲಿರಿ ಅಂದರೆ ಒಂದು ಮೆಥಡ್ ಪ್ರಕಾರ ನಾವು ಲೇಔಟ್ ಹಾಕೋದ್ರ ಪ್ರಕಾರ ಹೊಲಿದ್ರೆ ಇದು ಆಗುತ್ತೆ. ಅಂದರೆ ತುಂಬ ಕಷ್ಟ ಆಗುತ್ತೆ ಮತ್ತು ಎಲ್ಲ ಕಡೆ ಜಾಯಿಂಟ್ ಬರುತ್ತೆ. ತೋಳಲ್ಲೂ ಕೂಡ ಕಂಕ್ಳ ಹತ್ರ ಜಾಯಿಂಟ್ ಬರುತ್ತೆ. ಸಫಿಷಿಯೆಂಟಾಗಿ ನೀಟಾಗಿ ಕೂರೋ ಹಂಗೆ ಹೊಲಿಬೇಕು ಅಂತಂದರೆ 2 ಉದ್ದ 1 ತೋಳಿನ ಉದ್ದ ಅಷ್ಟನ್ನು ನೀವು ಇದು ಮಾಡ್ಕೊಳ್ರಿ. ನಿಮಗೆ ನೋಡ್ರಿ ಬಟ್ಟೆ ಅಂದಾಜು ಮಾಡೋದನ್ನು ತಿಳಿಸಿದ್ದೀನಿ. ನಾವು ಶರ್ಟಿಗಾದರೂ ಅಷ್ಟೇ 2 ಉದ್ದ 1 ತೋಳಿನ ಉದ್ದ ಅದೇ ಥರ ಪ್ಲಸ್ ಒಂದು 4-5 ಇಂಚು ಹೆಚ್ಚಿಗೆ ಇದ್ದರೆ ಒಳ್ಳೆಯದು. ಗೊತ್ತಾಯ್ತಾ? ಅದೇ ಥರ ಅಂದಾಜು ಮಾಡಿರಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಉಪಯೋಗ ಪಡೆದುಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.